ಪ್ರಿಯರಾದವರೇ, ಯೇಸುಕ್ರಿಸ್ತನ ನಾಮದಲ್ಲಿ ನನ್ನ ವಂದನೆಗಳು. ಇಂದು ಮುಖ್ಯವಾಗಿ ಸಹೋದರಿಯರು, ಪುಟ್ಟ ಹೆಣ್ಣು ಮಕ್ಕಳು, ಹಾಗೆ ಯೌವನಸ್ಥ ಹೆಣ್ಣು ಮಕ್ಕಳು, ಮಹಿಳೆಯರು ಎಲ್ಲರಿಗೂ ಕೂಡ ವಿಶೇಷವಾದ ವಂದನೆಗಳು. ಯಾಕೆ ಗೊತ್ತಾ, ಇಂದು ವಿಶ್ವ ಮಹಿಳೆಯರ ದಿನ. ಮಹಿಳೆಯರಿಗಾಗಿ ಒಂದು ವಿಶೇಷ ದಿನ ಎಂಬುದಾಗಿ ಇದನ್ನು ನೇಮಿಸಿದ್ದಾರೆ. ಸಮುದಾಯದಲ್ಲಿ ಸ್ತ್ರೀಯರು ಬಹಳ ಮುಖ್ಯವಾದವರು. ಅಂದರೆ ನೀವು ಪುರುಷರು ಶ್ರೇಷ್ಠವಾದವರು, ಸ್ತ್ರೀಯರು ಹೀನವಾದವರು, ಆ ರೀತಿಯಾಗೆಲ್ಲ ಏನೂ ಇಲ್ಲ. ದೇವರ ದೃಷ್ಟಿಯಲ್ಲಿ ಪುರುಷ ಎಂಬುದಾಗಿಯೂ ಇಲ್ಲ, ಸ್ತ್ರೀ ಎಂಬುದಾಗಿಯೂ ಇಲ್ಲ, ಎಲ್ಲರೂ ಕೂಡ ಸರಿ ಸಮಾನ. ಆ ರೀತಿಯಾಗಿ ದೇವರು ಹೇಳಿದ್ದಾರೆ. ಆದ್ದರಿಂದ ಸ್ತ್ರೀಯರು ಬಹಳ ಪ್ರಾಮುಖ್ಯ ಎಂದು ಎಣಿಸಲ್ಪಟ್ಟವರು. ಸ್ತ್ರೀಯರು ಈ ಸಮಾಜಕ್ಕೆ ಬಹಳ ದೊಡ್ಡ ಒಂದು ಆಶೀರ್ವಾದ. ಪುರುಷರಿಗೆ ತಕ್ಕ ಸಹಕಾರಿ ಸ್ತ್ರೀಯರೇ. ದೇವರು ಆದಾಮನನ್ನು ಉಂಟು ಮಾಡಿ ಅವನಿಗೊಂದು ತಕ್ಕ ಸಹಕಾರಿ ಬೇಕೆಂಬುದಾಗಿ ಅವಳನ್ನು ಉಂಟು ಮಾಡಿದರೆಂಬುದಾಗಿ ನಾವು ವಾಕ್ಯದಲ್ಲಿ ಓದುತ್ತೇವೆ. ಹಾಗಾಗಿ ಎಲ್ಲ ಪುರುಷರು ಕೂಡ ಅರಿತುಕೊಳ್ಳಬೇಕು, ನನಗೆ ತಕ್ಕ ಸಂಗಾತಿ, ನನ್ನ ಲೈಫ್ನಲ್ಲಿ ನನಗೆ ಸಹಾಯ ಮಾಡಲು, ಹೆಲ್ಪ್ ಮಾಡಲು, ನನ್ನನ್ನು ಗಮನಿಸಿಕೊಳ್ಳಲು, ನನ್ನನ್ನು ಪರಾಂಬರಿಸಲು, ನನ್ನೊಂದಿಗೆ ಇದ್ದು ನನಗೆ ತಕ್ಕ ಸಹಕಾರಿಯಾಗಿ, ನನಗೆ ಸರಿ ಸಮಾನವಾಗಿದ್ದು ನನ್ನನ್ನು ನಡೆಸಲು ದೇವರು ನನಗೆ ತಕ್ಕ ಸಹಕಾರಿಯಾಗಿ ಹೆಂಡತಿಯನ್ನು ಕೊಟ್ಟಿದ್ದಾರೆಂದು ಅಂದುಕೊಳ್ಳಬೇಕು. ಇದರಲ್ಲಿ ನಾವು ಇದನ್ನು ಎಂದಿಗೂ ಕೂಡ ಮರೆಯದೆ ಅವರನ್ನು ಘನಪಡಿಸಬೇಕೆಂಬುದಾಗಿ ಸತ್ಯವೇದ ಹೇಳುತ್ತದೆ. ಇಲ್ಲಿ ಒಂದು ವಾಕ್ಯವು ಹೇಳಲ್ಪಟ್ಟಿದೆ, ಸ್ತ್ರೀಯರು ಗಮನಿಸಬೇಕಾದ ಒಂದು ಕಾರ್ಯ. ಜ್ಞಾನೋಕ್ತಿಗಳು 31:10 ದೇವರು ಹೇಳುತ್ತಾರೆ, ಗುಣವತಿಯಾದ ಸತಿಯು ಎಲ್ಲಿ ಸಿಕ್ಕಾಳು, ಆಕೆಯು ಹವಳಕ್ಕಿಂತಲೂ ಬಹು ಅಮೂಲ್ಯಳು. ಹವಳ ಮುತ್ತು ಇದೆ ಅಲ್ಲ, ಸಮುದ್ರದಲ್ಲಿ ಹುಡುಕಿ ತೆಗೆಯುತ್ತಾರಲ್ಲೋ, ಬಹಳ ಬೆಲೆ ಬಾಳುವಂಥ ಅಮೂಲ್ಯವಾದ ಮುತ್ತುಗಳೆಲ್ಲ ಇವೆ. ಗುಣವತಿಯಾದ ಸತಿಯು ಅದಕ್ಕಿಂತಲೂ ಶ್ರೇಷ್ಠವಾದವಳು, ಅಷ್ಟು ಅಮೂಲ್ಯಳು ಎಂಬುದಾಗಿ ಸತ್ಯವೇದವು ಅವಳ ಕುರಿತಾಗಿ ಹೇಳುತ್ತದೆ. ಹಾಗಾಗಿ ನೀವು ಗುಣವಂತಿಯಾದ ಸತಿಯಾಗಿರಬೇಕು. ಅದುವೇ ಬಹಳ ಮುಖ್ಯ. ಗುಣವೇ ಬಹಳ ಮುಖ್ಯ. ಲೋಕದಲ್ಲಿ ಅನೇಕರು ಹೇಳುತ್ತಾರೆ, ವಿದ್ಯಾಭ್ಯಾಸವೇ ಮುಖ್ಯ, ಸೌಂದರ್ಯವೇ ಮುಖ್ಯ, ಅದು ಮುಖ್ಯ, ಇದು ಮುಖ್ಯ, ಅದಿಲ್ಲದೇ ಇದ್ದರೆ ಹಾಗೆ ಎಂಬುದಾಗೆಲ್ಲ ಮಾತನಾಡುವರು. ಆದರೆ ದೇವರು ಹೇಳುತ್ತಾರೆ, ನನ್ನ ಮಗಳೇ, ನಿನ್ನ ಗುಣ, ನಿನ್ನಲ್ಲಿ ಇರುವಂಥ ಒಳ್ಳೆಯ ಗುಣ, ಅದುವೇ ಮುಖ್ಯ ಎಂದು ದೇವರು ಹೇಳುತ್ತಾರೆ. ಅದನ್ನಿಟ್ಟುಕೊಂಡೇ ದೇವರು ನಿನ್ನನ್ನು ಆಶೀರ್ವದಿಸಿ ಮೇಲೆತ್ತುವುದಕ್ಕೆ ಸಾಧ್ಯ ಎಂದು ದೇವರು ಹೇಳುತ್ತಾರೆ. ಈಗ ನೀವು ನೋಡಿರೆ, ಯೇಸುವಿನ ಜನನದ ಕುರಿತಾಗಿ ಪ್ರವಾದನೆಯಾಗಿ ಹೇಳಲ್ಪಟ್ಟದ್ದು, ಕನ್ಯೆಯ ಹೊಟ್ಟೆಯಲ್ಲಿ ಯೇಸುಕ್ರಿಸ್ತನು ಹುಟ್ಟುತ್ತಾನೆ ಎಂಬುದಾಗಿ ಮುಂಚಿತವಾಗಿ ಪ್ರವಾದನೆ ಹೇಳಲ್ಪಟ್ಟಿತ್ತು. ಆದ್ದರಿಂದ ಇಸ್ರೇಲ್ ದೇಶದಲ್ಲಿ ಇದ್ದಂಥ ಹೆಣ್ಣು ಮಕ್ಕಳು, ಯೌವನ ಹೆಣ್ಣು ಮಕ್ಕಳು ದೇವರು ನಮ್ಮ ಮೂಲಕವಾಗಿ ಹುಟ್ಟುತ್ತಾರೆಂಬುದಾಗಿ ಅವರು ಕಾಯುತ್ತಾ ಇದ್ದಾರಂತೆ. ಆದರೆ ಯೇಸುವಿನ ತಾಯಿಯಾಗಿರುವಂಥ ಮರಿಯಳು, ಕನ್ಯೆ ಮರಿಯಳು, ಅವರನ್ನು ಕರ್ತನು ಆರಿಸಿಕೊಂಡು ಅವರ ಮೂಲಕವಾಗಿ ಯೇಸುಕ್ರಿಸ್ತನು ಈ ಲೋಕದಲ್ಲಿ ಮನುಷ್ಯನಾಗಿ ಹುಟ್ಟಿದನು. ನೀವು ಯೋಚಿಸಿ ನೋಡಿರಿ, ಮರಿಯಳು ಆ ಕಾಲದಲ್ಲಿ ಒಂದು ಬಾಯಿ ಬಡುಕಿಯಾಗಿ ಇದ್ದಿದ್ದರ ದೇವರು ಅವರನ್ನು ಆರಿಸಿಕೊಳ್ಳುತ್ತಾ ಇದ್ದರ? ಯಾವಾಗಲೂ ಸಿಡುಕು ಮುಖ ಇಟ್ಟುಕೊಂಡು ಕೋಪಗೊಳ್ಳುವವರಾಗಿದ್ದರೆ ದೇವರು ಆರಿಸಿಕೊಳ್ಳುತ್ತಾ ಇದ್ದಾರ? ಯಾವಾಗಲೂ ಮತ್ತೊಬ್ಬರ ಮೇಲೆ ದೋಷ ಹೊರಿಸುವವರಾಗಿ ಇದ್ದಿದ್ದರೆ ದೇವರು ಆರಿಸಿಕೊಳ್ಳುತ್ತಾ ಇದ್ದಾರ? ಹೋಗುವ ಎಲ್ಲ ಕಡೆಯೂ ಜಗಳ, ನೀರು ತೆಗೆದುಕೊಳ್ಳೋದಕ್ಕೆ ಹೋದರೆ ಜಗಳ, ಹೊರಗೆ ಹೋದರೆ ಜಗಳ, ಆ ರೀತಿ ಇದ್ದಿದ್ದರೆ ದೇವರು ಆರಿಸಿಕೊಳ್ಳುತ್ತಾ ಇದ್ದಾರ? ಯೋಚಿಸಿ ನೋಡಿರಿ. ಹಾಗಾಗಿ ಈ ರೀತಿ ಯಾವಾಗಲೂ ಕೂಡ ಗುಣಗುಟ್ಟುವಂಥದ್ದು, ಜಗಳವಾಡುವಂಥದ್ದು, ಮತ್ತೊಬ್ಬರನ್ನು ಗಾಯಗೊಳಿಸುವಂಥ ಸ್ತ್ರೀಯಾಗಿ ಇದ್ದಿದ್ದರೆ ಆರಿಸಿಕೊಳ್ಳುತ್ತಾ ಇದ್ದಾರಾ? ಇಲ್ಲ ಅಲ್ಲವಾ? ಹಾಗಾದರೆ ಒಂದು ತಾಳ್ಮೆಯುಳ್ಳಂಥ ಸ್ತ್ರೀ, ಒಂದು ಊರಿನಲ್ಲಿ ಹೋಗಿ ಕೇಳಿದರೆ, ಈ ಒಂದು ಊರಿನಲ್ಲಿ ಒಳ್ಳೆಯ ಗುಣವುಳ್ಳಂಥ ಸ್ತ್ರೀ ಯಾರೆಂದರೆ ಮರಿಯಳು. ಬಹಳ ತಾಳ್ಮೆಯುಳ್ಳ ಸ್ತ್ರೀ, ಶಾಂತವಾಗಿ ಮಾತನಾಡುವಳು, ಯಾವಾಗಲೂ ನಗುಮುಖದಿಂದ ಇರುವಳು, ಯಾರನ್ನು ಆಕೆ ಗಾಯಗೊಳಿಸುವುದಿಲ್ಲ, ಹೆತ್ತವರಿಗೆ ವಿಧೇಯಳಾಗಿ ನಡೆಯುವಂಥ ಒಬ್ಬಳು ಒಳ್ಳೆ ಹುಡುಗಿ, ಎಲ್ಲರಿಗೂ ಸಹಾಯ ಮಾಡುವಂಥ ಒಳ್ಳೆಯ ಗುಣ ಉಳ್ಳಂಥ ಮಗಳು ಎಂಬುದಾಗಿ ಆಕೆಯ ಒಳ್ಳೆಯ ಗುಣಗಳನ್ನು ಹೇಳಿರುವರು. ಅಂತಹ ಒಬ್ಬರನ್ನೇ ದೇವರು ಆರಿಸಿಕೊಂಡಿರುವರು. ಹಾಗಾದರೆ ನಿಮ್ಮನ್ನು ಕುರಿತು ದೇವರು ಸಾಕ್ಷಿ ಹೇಳಬೇಕಲ್ಲ, ನನ್ನ ಮಗಳು ಸದ್ಗುಣ ಉಳ್ಳವಳು, ಒಳ್ಳೆಯ ಗುಣಗಳು ನನ್ನ ಮಗಳಲ್ಲಿ ಇದೆ, ಆದ್ದರಿಂದ ಈ ಮಗಳೊಂದಿಗೆ ನಾನಿದ್ದೇನೆಂಬುದಾಗಿ ದೇವರು ಹೇಳಬೇಕಲ್ಲ. ಜಗಳವಾಡುವುದು, ಯಾವಾಗಲೂ ಗುಣಗುಟ್ಟುತ್ತಾ ಇರುವುದು, ಮತ್ತೊಬ್ಬರ ಬಗ್ಗೆ ಮಾತನಾಡುವುದು, ಯಾವಾಗಲೂ ಸ್ವಾರ್ಥಿಗಳಾಗಿ ಇರುವಂಥದ್ದು, ಈ ರೀತಿಯೆಲ್ಲ ಇದ್ದರೆ ದೇವರು ನಿಮ್ಮೊಂದಿಗೆ ಹೇಗೆ ಸಂತೋಷವಾಗಿರಲು ಸಾಧ್ಯ? ಹಾಗಾಗಿ ಸದ್ಗುಣಶಾಲಿಯಾಗಿ ನಾವು ಇರಬೇಕು. ದೇವರೇ, ಒಳ್ಳೆಯ ಗುಣವುಳ್ಳವಳಾಗಿ ನಾನು ಇರುವಂತೆ ಒಪ್ಪಿಸಿ ಕೊಡುತ್ತೇನೆ, ನನ್ನನ್ನು ನೀವು ಆಶೀರ್ವದಿಸಿ, ನಾನು ಮತ್ತೊಬ್ಬರಿಗೆ ಆಶೀರ್ವಾದವಾಗಿ ಇರಬೇಕು, ಅದಕ್ಕೆ ನನ್ನನ್ನು ಉಂಟು ಮಾಡಿದ್ದೀರಿ, ಸ್ಪೆಷಲ್ ಆಗಿ ನನ್ನನ್ನು ಸೃಷ್ಟಿಸಿದ್ದೀರಿ, ನಾನು ಆ ರೀತಿ ಇರುವುದಕ್ಕೆ ನನ್ನನ್ನು ಒಪ್ಪಿಸಿ ಕೊಡುತ್ತೇನೆ. ನನ್ನ ಕುಟುಂಬದಲ್ಲಿ ನನ್ನ ಹೆತ್ತವರಿಗೆ, ನನ್ನ ಗಂಡನಿಗೆ ಅಥವಾ ನನ್ನ ಮಕ್ಕಳಿಗೆ, ಒಳ್ಳೆ ಸಮಾಜಕ್ಕೆ ಒಳ್ಳೆ ಗುಣವುಳ್ಳಂಥ
ಸಾಕ್ಷಿಯಾಗಿ ಜೀವಿಸಿ ಮತ್ತೊಬ್ಬರಿಗೆ ಒಳ್ಳೆಯದನ್ನು ಮಾಡಬೇಕು. ಅದಕ್ಕೆ ನನ್ನನ್ನು ಒಪ್ಪಿಸಿ ಕೊಡುತ್ತೇನೆಂಬುದಾಗಿ ಹೇಳುವಿರಾ? ಈಗ ದೇವರು ಅಂತಹ ಸ್ವಭಾವಗಳನ್ನು ನಿಮಗೆ ಕೊಟ್ಟು ನಿಮ್ಮನ್ನು ಆಶೀರ್ವದಿಸುವರು. ತಂದೆಯೇ, ಈ ಮಗಳು ಪ್ರಾರ್ಥಿಸುತ್ತಾ ಇದ್ದಾಳೆ, ನಾನು ಗುಣವತಿಯಾಗಿ ಇರಬೇಕು. ದೇವರೇ, ಒಳ್ಳೆಯ ಗುಣಗಳು ನನ್ನೊಳಗೆ ಕಾಣಬೇಕು, ಸಾಕ್ಷಿಯುಳ್ಳಂಥ ಜೀವಿತ ಜೀವಿಸಬೇಕು. ನನ್ನ ಕುಟುಂಬಕ್ಕೆ ನಾನು ಆಶೀರ್ವಾದವಾಗಿ ಇರಬೇಕು. ನೀವು ನನ್ನನ್ನು ಸ್ಪೆಷಲ್ ಆಗಿ ಸೃಷ್ಟಿಸಿದ್ದೀರಿ, ಅದಕ್ಕೆ ನನ್ನನ್ನು ಒಪ್ಪಿಸಿ ಕೊಡುತ್ತೇನೆ. ನನ್ನಲ್ಲಿ ಇರುವಂಥ ತಪ್ಪಾದ ಸ್ವಭಾವಗಳು, ಕೋಪ, ಜಗಳ, ಸಿಟ್ಟು, ಹೊಟ್ಟೆ ಕಿಚ್ಚು, ಸ್ವಾರ್ಥ, ಇಂತಹ ಸ್ವಭಾವಗಳನ್ನೆಲ್ಲ ಮಾರ್ಪಡಿಸಿ ಶಾಂತತೆ, ತಾಳ್ಮೆ, ಈ ರೀತಿ ಒಳ್ಳೆ ಸ್ವಭಾವಗಳನ್ನು ಕೊಟ್ಟು ನನ್ನನ್ನು ಆಶೀರ್ವದಿಸಿ. ಆ ರೀತಿ ಪ್ರಾರ್ಥನೆ ಮಾಡುತ್ತಾ ಇರುವಂಥ ಪ್ರತಿಯೊಬ್ಬೊಬ್ಬರಿಗಾಗಿ ಪ್ರಾರ್ಥಿಸುತ್ತೇನೆ. ದೇವರೇ, ಸಹೋದರಿಯರು, ಚಿಕ್ಕ ಮಕ್ಕಳು, ವಯಸ್ಸಾದಂಥವರು, ಸ್ತ್ರೀಯರಿಗಾಗಿ ನಾನಿಂದು ವಿಶೇಷವಾಗಿ ಪ್ರಾರ್ಥನೆ ಮಾಡುತ್ತೇನೆ. ಅವರನ್ನು ಆಶೀರ್ವದಿಸಿ, ಆರೋಗ್ಯ ಬಲವನ್ನು ಕೊಡಿರಿ, ಒಳ್ಳೆಯ ಗುಣಗಳನ್ನು ಕೊಟ್ಟು ಅವರನ್ನು ಆಶೀರ್ವದಿಸಿ. ದೇವರ ಸುರಕ್ಷತೆಯ ಕರ ಅವರ ಸಂಗಡ ಇರಲಿ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆಯೇ, ಆಮೇನ್, ಆಮೇನ್. ಜೀಸಸ್ ರಿದೀಮ್ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಮತ್ತು ಬೆಲ್ ಬಟನ್ ಒತ್ತಿ. ಅನುದಿನ ಕಾರ್ಯಕ್ರಮದ ಮಾಹಿತಿ ಪಡೆಯಿರಿ.